ಈಗ 2,000 ರೂಪಾಯಿ ಗೃಹಲಕ್ಷ್ಮಿಗೆ ಬರೋಣ. 2,000 ರೂಪಾಯಿ ಅವ್ರ ಕೈಗೆ ಕೊಡೋ ಬದಲು ಸರ್ಕಾರ ಆ ಕೆಲಸ ಮಾಡ್ಬೋದಿತ್ತು, ಈ ಕೆಲಸ ಮಾಡ್ಬೋದಿತ್ತು. ಸರ್ಕಾರ ಎಲ್ಲ ಕೆಲಸನೂ ಮಾಡಲೇಬೇಕು, ಅದನ್ನು ಮಾಡ್ತಾ ಇದೆ. ಆದರೆ ಈ 2,000 ರೂಪಾಯಿ ಕೊಡೋದಿದೆಯಲ್ಲ ಸರ್, ಅದು ಹೆಣ್ಣು ಮಕ್ಕಳ ಕೈಗೆ ಆರ್ಥಿಕ ಸಬಲೀಕರಣ ಅಂದರೆ ಅದೊಂದು ಫ್ಯಾನ್ಸಿ ವರ್ಡ್ ಅಷ್ಟೇ ಅಲ್ಲ. ಆ ದುಡ್ಡನ್ನು ಖರ್ಚು ಮಾಡುವಂತಹ ಡಿಸಿಷನ್ ತಗೊಳ್ಳೋ ಫ್ರೀಡಮ್ ಇದೆಯಲ್ಲ, ಅದು ಪುರುಷರಿಗೆ ಅರ್ಥನೂ ಆಗಲ್ಲ. ಯಾಕೆಂದರೆ ಅವ್ರಿಗೆ ಆಟೋಮೆಟಿಕಲಿ ಬಂದುಬಿಡುತ್ತೆ, ಅವ್ರು ಆಚೆ ಹೋಗ್ತಾರೆ, ದುಡಿತಾರೆ, ಕೈಯಲ್ಲಿ ದುಡ್ಡಿದೆ, ಏನಕ್ಕೆ ಬೇಕಾದ್ರೂ ಸ್ಪೆಂಡ್ ಮಾಡುವಂತಹ ಡಿಸಿಷನ್ ತಗೊಳ್ಳುವಂಥ ಫ್ರೀಡಮ್ ಇದೆ. ಇದು ನಮ್ಮ ದೇಶದ ಕೋಟ್ಯಾಂತರ ಹೆಣ್ಣು ಮಕ್ಕಳ ಕೈಗೆ ಈ ಡಿಸಿಷನ್ ಮೇಕಿಂಗ್ ಫ್ರೀಡಮ್ ಕೊಟ್ಟಿದೆ. ಇದು ನಮ್ಮ ರಾಜ್ಯದಲ್ಲಿ ನೋಡಿದ್ರೆ, ನಮ್ಮ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ 90%ಕ್ಕೂ ಹೆಚ್ಚು ಹೆಣ್ಣುಮಕ್ಕಳು ಅವರ ಆರೋಗ್ಯದ ಮೇಲೆ ಅವರು ಗಮನ ಕೊಟ್ಕೊಳ್ಳೋಕ್ಕಾಗಲ್ಲ, ಅವರು ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ. ಒಂದು ಹುಷಾರಿಲ್ಲ ಅಂದರೆ ಗಂಡನೋ ಮನೇಲಿ ಅತ್ತೇನೋ ಯಾರೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಇಲ್ದಿದ್ರೆ ಏನಾಗಲ್ಲ, ಒಂದು ಡೋಲೋ 650 mg ತೊಗೊಂಡು ಮಲ್ಕೊಂಡ್ರೆ ಸೈಲೆಂಟ್ ಆಗಬೇಕಿತ್ತು. ಇವತ್ತು ಯಾಕೆಂದರೆ ಹೆಣ್ಣು ಮಕ್ಕಳ ಆರೋಗ್ಯನೇ ಬೇರೆ, ಪುರುಷರ ಆರೋಗ್ಯನೇ ಬೇರೆ. ಸಂತಾನೋತ್ಪತ್ತಿ ಆರೋಗ್ಯ ಅಂತಿದೆ, ಋತುಸ್ರಾವದ ಆರೋಗ್ಯ ಅಂತಿದೆ, ಅದರ ಶುಚಿತ್ವ ಕಾಪಾಡ್ಕೋಬೇಕಾಗುತ್ತೆ. ಪ್ರತಿಯೊಂದಕ್ಕೂ ಈ ಒಂದು 2,000 ರೂಪಾಯಿ ಬಹಳ ಮುಖ್ಯ ಆಗುತ್ತೆ.